ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಸೋಮವಾರಪೇಟ್ ಬಳಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಿಜೆಪಿಯ ಯುವ ಮೋರ್ಚಾ ಸಂಘಟನೆಯು ಸೋಮವಾರಪೇಟೆಯ ಪುಟ್ಟಪ್ಪನ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ, ವೀಕ್ಷಿಸೋಣ ಬನ್ನಿ. ಸೋಮವಾರಪೇಟೆ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾ ಸೋಮವಾರಪೇಟೆಯ ಪುಟ್ಟಪ್ಪನ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿತು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಸುರಿದ ಮಳೆಯಿಂದಾಗಿ ಕಾಫಿ, ಕರಿಮೆಣಸು ಸೇರಿದಂತೆ ಇನ್ನಿತರ ಕೃಷಿಗಳು ನೆಲಕಚ್ಚಿ ರೈತರಿಗೆ ಇಲ್ಲಿಯವರೆಗೂ ಬಿಡಿಗಾಸು ಪರಿಹಾರ ಬಂದಿಲ್ಲ. ಪರಿಹಾರ ಒದಗಿಸುವಲ್ಲಿ ಸ್ಥಳೀಯ ಶಾಸಕರುಗಳು ವಿಫಲರಾಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಆರೋಪಿಸಿದ್ದರು. ನಂತರ ಖಾಸಗಿ ಬಸ್ ನಿಲ್ದಾಣದಿಂದ ತಾಲೂಕಾ ಕಚೇರಿಯವರೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆ ನಡೆಸುತ್ತಾ ತಾಲೂಕಾ ಆಡಳಿತ ಸೌಧಕ್ಕೆ ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಪರಪನಹಳ್ಳಿ ವೀರೇಂದ್ರ, ವ್ಯವಸಾಯ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿರುವ ರೈತರು ಅತಿವೃಷ್ಟಿಯಿಂದ ನಷ್ಟ ಅನುಭವಿಸಿದರೂ ಸರ್ಕಾರ ಸಹಾಯಕ್ಕೆ ನಿಲ್ಲುತ್ತಿಲ್ಲ, ಸಮಸ್ಯೆ ಆಲಿಸುತ್ತಿಲ್ಲ. ಕೊಡಗಿನಲ್ಲಿ ಹಲವು ಜಲವಂತರ ಸಮಸ್ಯೆಗಳು ಅಧಿಕಾರಿಗಳು ಪರಿಹರಿಸುತ್ತಿಲ್ಲ ಹಾಗೂ ಪರಿಶೀಲನೆ ಮಾಡುತ್ತಿಲ್ಲ. ದೇಶದಲ್ಲಿ ರೈತ ಪರವಾಗಿರುವ ಪ್ರಧಾನಿ ಇದ್ದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಬಡ ರೈತರು ತೀವ್ರ ಸಂಕಷ್ಟದ ಜೀವನದಲ್ಲಿ ನಡೆಸುವಂತಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಗೌತಮ್, ರೈತ ಮೋರ್ಚಾ ರಾಜ್ಯ ಸಮಿತಿ ಸದಸ್ಯೆ ಯಮುನಾ ಚಂಗಪ್ಪ, ಜಿಲ್ಲಾ ಕಾರ್ಯದರ್ಶಿ ಅಲೆಮಾಡ್ ಸುಧೀರ್, ಪ್ರಮುಖರಾದ ಶರತ್ ಚಂದ್ರ, ಸೋಮೇಶ್, ದರ್ಶನ್, ಜೋಗಪ್ಪ, ಮನುಕುಮಾರ್ ರೈ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಹೋಗ್ಲಿಲ್ಲ, ಕಾಫಿ ತೋಟಗಳಿಗೆ ಹೋಗ್ಲಿಲ್ಲ, ಯಾವುದೋ ಒಂದು ಮುಖ್ಯ ರಸ್ತೆಯಲ್ಲಿ ಸುಮ್ಮನೆ ಕಣ್ಣು ಒರೆಸೋ ತಂತ್ರಕ್ಕಾಗಿ, ಯಾಕೆಂದ್ರೆ ಅವತ್ತು ಸಹ ನಾವು ಇದ್ರ ವಿರುದ್ಧ ಹೋರಾಟ ಮಾಡಿದ್ದೆವು. ಯಾವುದೇ ಸರ್ವೆ ಮಾಡಲಿಲ್ಲ, ವರದಿ ಕೊಡಲಿಲ್ಲ ಅಂತೇಳಿ. ಅದಕ್ಕಾಗಿ ಸರ್ಕಾರ ಸುಮ್ಮನೆ ಒಂದ್ಸಲ ಕಣ್ಣೊರೆಸೋ ಒಂದು ಇದು ವ್ಯವಸ್ಥೆಯಾಗಿ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಅದು ಯಾವಾಗಂದ್ರೆ ಮಳೆ ಎಲ್ಲ ಹೋಗಿ ಒಂದು 15 ದಿವಸ ಕಳೆದ ಮೇಲೆ ಸರ್ವೆಗೆ ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ಒಂದಷ್ಟು ಗಿಡ ಚಿಗುರಿರುವಾಗ ಇವರಿಗೆ ಅದು ಏನು ಅಂತೇಳಿ ಗೊತ್ತಿರೋದಿಲ್ಲ ಅಧಿಕಾರಿಗೆ. ಈ ರೀತಿಯಾಗಿ ಬೇರೆ ಬೇರೆ ಅನ್ಯಾಯಗಳು. ಅದಕ್ಕಿಂತ ವಿಶೇಷವಾಗಿ ಈ ಭಾಗದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅನುಭವಿಸುತ್ತಿರುವಂಥ ಸಿ ಮತ್ತು ಡಿ ಏನಿದೆ, C&D ಲ್ಯಾಂಡಿನ ಸಮಸ್ಯೆ, ಇದೊಂದು ಅತ್ಯಂತ ಗಂಭೀರವಾದ ಸಮಸ್ಯೆ ಅಂತೇಳಿ ಇದ್ರೂ ಸಹ ಸಾಕಷ್ಟು ನೂರಾರು ವರ್ಷಗಳಿಂದ ಇಲ್ಲಿ ಇರುವಂಥ 2-3 ತಲೆಮಾರುಗಳಿಂದ ಅವರ ಅಜ್ಜನಿಂದ ಈ ಒಂದು ಜಮೀನನ್ನು ಅನುಭವಿಸಿಕೊಂಡು ಇದು ಅವತ್ತು ಯಾಕೆಂದ್ರೆ ಇದು ಬೆಳೆ ಇದಕ್ಕೆ ಯೋಗ್ಯವಾದಲ್ಲ ಅಲ್ಲದ ಜಮೀನು ಇದ್ರೂ ಸಹ C&D ತಿಂದ್ರು ಇವತ್ತು ಕಷ್ಟಪಟ್ಟು ರೈತರು ಅದನ್ನು ಬೆಳೆ ಏನು ಕೃಷಿ ಮಾಡಲಿಕ್ಕೆ ಯೋಗ್ಯ ಆಗೋದ ರೀತಿಯಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಅದರಿಂದ ಇವತ್ತು ಅದನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ ಇದೆ. ಇವತ್ತು ಅದರ ವಿರುದ್ಧ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇದನ್ನು ತೀರ್ಮಾನವನ್ನು ತಗೊಳ್ಳಿಲ್ಲ. ಇದನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಅರಣ್ಯ